ಕ್ರೀಮ್ ಕೊಡ್ರಿ ಮುಖಕ್ಕೆ ಕೇಕ್ ತಿಂದ್ರೆ ಕೇಕ್ ಹಾಳಾಗುತ್ತೆ. ಇಲ್ಲಿ ಬಿಟ್ಟಿ ಊಟ ಸಿಗುತ್ತೆ ಅಂತ ಬಂದಿದೀವಿ ಎಲ್ಲರೂ. ಸೊ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವಾಗ ಕಾಲೇಜ್ಗೆ ಹೋಗ್ತಾ ಇದ್ದೆ, ಸ್ವಲ್ಪ ಜ್ವರ ಬಂದಿದೆ, ಅದಕ್ಕೆ ನೆನ್ನೆ ಸ್ವೆಟ್ರ್ ಹಾಕೊಂಡು ಹೋಗ್ತಾ ಇದ್ದೀನಿ. ಸ್ವೆಟ್ರ್ ಬೇರೆ ಇಲ್ಲ, ಚಳಿ ಆಗ್ತಿದೆ, ಅದಕ್ಕೆ ಇವತ್ತು ಬೇರೆ ಊರಿಗೆ ಹೋಗ್ಬೇಕು. ಹೆಂಗೆ ಹೋಗ್ಬೇಕು ಗೊತ್ತಿಲ್ಲ, ಹೋಗ್ತಾ ಇದ್ದೀನಿ ನೋಡಿ ಗೈಸ್. ಸೊ ಇವಾಗ ಬ್ರೇಕ್ಗೆ ಬಿಟ್ಟಿದ್ದಾರೆ, ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಮತ್ತೆ ಇವತ್ತು ಇವಂದೇ ಟರ್ನು, ಬರ್ಗರು. ಹೊಟ್ಟೆ ತುಂಬ ತಿನ್ಸ್ತಾನೆ, ಸಾಕಪ್ಪ ಅಷ್ಟೇ. ಕಟ್ ಮಾಡ್ತೀನಿ ನಾನು ಇದನ್ನ. ಕಟ್ ಮಾಡ್ಕೋ, ಕಟ್ಟಾದ್ರೂ ಮಾಡ್ಕೋ, ಏನಾದ್ರು ಮಾಡ್ಕೋ ಗೈಸ್. ಬೆಳಗ್ಗೆಯಿಂದ ಏನು ತಿಂದಿದ್ದಿಲ್ಲ, ಇವಾಗ ಬರ್ಗರ್ ತಿನ್ನೋಣ ಬನ್ನಿ. ಬರ್ಗರೇ ಇಲ್ಲ ಅಲ್ಲ ಅಲ್ಲಿ. ಈ ಚಿಕ್ಕ ಹುಡುಗ ನೋಡಿ, ಇದು ಯಾರೋ ಚಿಕ್ಕ ಹುಡುಗ ನಮ್ಮ ಕ್ಲಾಸಿಗೆ ಬಂದಂಗೆ. ಸೊ ಇವಾಗ ಕಾಲೇಜ್ ಬಿಟ್ಟು ಇವಾಗ ಬಸ್ ಸ್ಟ್ಯಾಂಡಿಗೆ ಹೋಗ್ತಿದ್ದೀವಿ. ಬಸ್ ಸ್ಟ್ಯಾಂಡಿಂದ ನಾನು ಪಿ ಜಿಗೆ ಹೋಗ್ಬಿಟ್ಟು ಅಲ್ಲಿಂದ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ನಮ್ಮ ಅಪ್ಪಂಗೇನೋ ಕಾರಿಂದೇನೋ ಐಟಮ್ ಬೇಕಂತೆ, ಅದನ್ನು ತೊಗೊಂಡು ನಾನು ಮತ್ತೆ ರೈಲ್ವೆ ಸ್ಟೇಷನಿಗೆ ಬಂದು ರೈಲ್ವೆ ಸ್ಟೇಷನಿಂದ 3 ಗಂಟೆಗೆ ಟ್ರೈನ್ ಹತ್ತಬೇಕು. ಇವಾಗ ಟೈಮ್ ಎಷ್ಟು? ಟೈಮ್ ಬಂದುಬಿಟ್ಟು 1:05. 2 ತಾಸು ಒಳಗೆ ನಾನು ಹೋಗಿ ಬಂದು ಶಾಪಿಂಗ್ ಅದು ಕಾರಿಂದ ಇದು ತೊಗೊಂಡು ಹತ್ತಕ್ಕಾಗುತ್ತೆ ಟ್ರೈನು? ಹಾಂ ಆಗಲ್ಲ. ಇವ್ನು ಯಾರ ಇವನ್ಲೇ ಯಾಕೆ? ನೀನು ಇಲ್ಲಿಂದ ಹೋಗಿ ಗೈಸ್ ನೋಡಿ, ಚಾಲೆಂಜ್ ಮಾಡೋಣ, ಆಗುತ್ತೋ ಆಗಲ್ವೋ. ನಾನು ಇವತ್ತು ಮನೆಗೆ ಹೋಗ್ತೀನೋ ಇಲ್ವೋ, ಚಾಲೆಂಜ್. ಗೈಸ್ ಸೊ ಈಜಿಗೆ ಬಂದುಬಿಟ್ಟು ಬ್ಯಾಗೆಲ್ಲ ಪ್ಯಾಕ್ ಮಾಡಿಬಿಟ್ಟು ಇವಾಗ ರೈಲ್ವೆ ಸ್ಟೇಷನ್ ಕಡೆ ಹೋಗ್ತಾ ಇದ್ದೀನಿ. ರ್ಯಾಪಿಡೋ ಬುಕ್ ಮಾಡಿದೆ, ರ್ಯಾಪಿಡೋ ಬರ್ತಿಲ್ಲ, ನೋಡೋಣ ಏನಾಗುತ್ತೆ. ಗೈಸ್ ಸೊ ಆಟೋದಲ್ಲಿ ಕೂತಿದ್ದೀನಿ, ಹೋಗ್ತಾ ಇದ್ದೀನಿ. ಆಟೋ ಬಂದು ಫೈನಲಿ ರ್ಯಾಪಿಡೋ ಅಲ್ಲ, ಊಬರ್ ಆಟೋ ಬಂತು. ಇವಾಗ ಫೈನಲಿ ರೈಲ್ವೆ ಸ್ಟೇಷನ್ ಕಡೆ ಹೋಗ್ತಾ ಇದ್ದೀನಿ ನೋಡಿ. ಟೈಮ್ ಬಂದುಬಿಟ್ಟು 2:11 ಆಯಿತು. 3 ಗಂಟೆಗೆ ಇರೋದು ಟ್ರೈನು. ಸಿಗುತ್ತೋ ಇಲ್ಲ, ಚಾಲೆಂಜ್ ಮಾಡಿದ್ದಾನೆ ಸುಮ್ಮನೆ, ನೋಡೋಣ. ಸಿಕ್ಕರೆ ನಾನು ಚಾಲೆಂಜ್ ಗೆದ್ದಂಗೆ. ಸೊ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀನಿ, ಟಿಕೆಟ್ ತೊಗೊಂಡು ಹೋಗೋದು ಇವಾಗ ಬನ್ನಿ ಗೈಸ್. ಸೊ ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರ್ಮ್ ನಂಬರ್ 9 ಹೋಗ್ಬೇಕಂತೆ. ಸೊ ಪಲಾವ್ ತಿಂತಾ ಇದ್ದೆ, ಪಲಾವ್ ತಿಂದು ಹೊಟ್ಟೆ ಹಸಿತಿದೆ. ಊಟ ಮಾಡಿರೋದು ಬೆಳಗ್ಗೆ ತಿಂಡಿ ತಿಂದಿಲ್ಲ, ಅದಕ್ಕೆ ಪಲಾವ್ ತಿಂತಾ ಇದ್ದೆ. ಸೊ ಇವಾಗ ಶಿವಮೊಗ್ಗ ರೀಚ್ ಆಗಿದ್ದೀನಿ. ಇನ್ನೂ 10 ಗಂಟೆಗೆ ಮುಟ್ಟುತ್ತಂತೆ ಟ್ರೈನ್ ಗೈಸ್. ಸೊ ಟ್ರೈನ್ ಬಂದುಬಿಟ್ಟು 18 ನಿಮಿಷ ಡಿಲೇ ತೋರಿಸ್ತಾ ಇದೆ. ನಾನು ಕೂತಿರೋದು 7 ತಾಸಿಂದ ಟ್ರೈನಲ್ಲಿ, ಇನ್ನೂ 17 ನಿಮಿಷ ಡಿಲೇ ಅಂತೆ. ಇನ್ನು 10 ಗಂಟೆಗೆ ಮುಟ್ಟೋದು, 10:15 ಮುಟ್ಟಿತ್ತು. ಇವಾಗ ಅದು 17 ನಿಮಿಷ ಅನ್ನೋದು ಅರ್ಧ ಗಂಟೆ ಆಗೇ ಗೊತ್ತು. 10:15 ಮುಟ್ಟೋದು. ಅಪ್ಪ ಅಲ್ಲಿ ಕಾಯ್ತಾ ಇದ್ದಾರೆ ಬಂದುಬಿಟ್ಟು, ಎಲ್ಲಿ ನಿನ್ನ ಟ್ರೈನ್ ಇನ್ನೂ ಬಂದಿಲ್ಲ ಅಲ್ಲ, ನಾನು ಹೋಗ್ಬಿಡ್ತೀನಿ ಮನೆಗೆ, ಇರಪ್ಪ ಅಂದರೆ. ಗೈಸ್ ಸೊ ಫೈನಲಿ ತಾಳಗುಪ್ಪ ರೀಚ್ ಆಗಿದ್ದೀನಿ. ಇವತ್ತು ವ್ಲಾಗ್ ಮೋಸ್ಟ್ಲಿ ಹಾಕೋಕ್ಕಾಗಲ್ಲ, ನಾಳೆನೇ ಹಾಕೋದು. ತಾಳಗುಪ್ಪ ರೀಚ್ ಆಗಿದ್ದೀನಿ ಗೈಸ್. ಬಂದು ರೀಚ್ ಆದೆ, ಇಲ್ಲಿ ಬಿದ್ದುಬಿಟ್ಟೆ, ಇಲ್ಲಿ ಜಾರ್ಬಿಟ್ಟು ಇಲ್ಲಿ ಇಳಿಬೇಕಾದ್ರೆ ಕೈ ನೋಡಿ, ಇಲ್ಲಿ ನೀರಾಗಿದೆ, ಬ್ಯಾಗೆಲ್ಲ ಒದ್ದೆ ಆಗೋಯ್ತು. ಕೈ ಏನೂ ಆಗಿಲ್ಲ ಸದ್ಯ, ಕೆಂಪಗಾಗಿದೆ ನೋಡ್ರಿ ಗೈಸ್. ಸೊ ರೀಚ್ ಆದೆ, ಅಪ್ಪ ಸಿಕ್ಕಿದ್ದಾರೆ, ಹಾಡು ಹಾಕೊಂಡು ಕರ್ಕೊಂಡು ಹೋಗಿ ಬಂದಿದ್ದಾರೆ. ಬ್ರೇಕ್ ಬ್ರೇಕ್ ಸೊಕಾ ಸ್ಲೋ ಲೈಟ್ ಪಡ್ತಾರೆ ಮರೆ ಡ್ರೈವಿಂಗ್ ಕರ ಮಗ ಸ್ಲೋ ಬ್ರೇಕ್ ಮರುಕಳ್ನ ಹಂಗೆ ಅಮರ್ತ. ನಿಮಗೆ ಓಡ್ಸಕ್ ಬರಲ್ಲ, ಈ ಕಡೆ ಕೂತ್ಕೊಳ್ರಿ, ನಾನು ಓಡಿಸ್ತೀನಿ. ಸ್ಲೋ ಬ್ರೇಕ್ ಸ್ಲೋ ಗೇರ್ ಚೇಂಜ್. ಸೊ ನಮ್ಮ ಅಪ್ಪನಿಗೆ ಕತ್ಲೆಯಲ್ಲಿ ಕಣ್ ಕಾಣಿಸಲ್ಲ, ಕೇಳ್ತಿದೆ. ಬನ್ನಿ ಕಾರ್ ಓಡಿಸ್ತೀನಿ, ಆಮೇಲೆ ಸಿಗ್ತೀನಿ. ಗೈಸ್ ಐ ಆಮ್ ಬ್ಯಾಕ್ ಟು ಹೋಮ್. ಅವತ್ತು ಹೇಳಿದ್ದೆ 2 ದಿವಸ ಆದಮೇಲೆ ಹೋಗ್ಬಿಟ್ಟು ಮತ್ತೆ 2 ವರ್ಷ ಆದಮೇಲೆ ವಾಪಸ್ ಬರೋದು ಅಂತೇಳಿ, ಮತ್ತೆ ಮನೆಗೆ ವಾಪಸ್ ಬಂದಿದ್ದೀನಿ. ಲಾಲಿಪಾಪ್ ಎಲ್ಲ ಮಾಡಿದ್ದಾರೆ ನಮ್ಮಮ್ಮ. ಏನೋ ಸಾರು, ಲಾಲಿಪಾಪು, ಚಿಕನ್ ಸುಕ್ಕ ಎಲ್ಲ ಮಾಡಿದ್ದಾರೆ ಇವತ್ತು. ಮಗ ಬಂದಿದ್ದಾನೆ ಅಂತೇಳಿ ಇವಾಗ ಬಟ್ಟೆ ತೆಗ್ದುಬಿಟ್ಟು
ಬ್ಯಾಗಲ್ಲಿ ಯಾವುದು ಬಲ್ಬ್ ಗಿಲ್ಪ್ ಎಲ್ಲ ಇದೆ ಅದನ್ನು ಸ್ವಲ್ಪ ಸಪ್ರೇಟ್ ಮಾಡಿಬಿಟ್ಟು ತೆಗ್ದು ಹೊರಗೆ ಊಟ ಮಾಡಿಬಿಟ್ಟು ಆಮೇಲೆ ಸಿಗೋಣ. ಗುಡ್ ಮಾರ್ನಿಂಗ್ ಗಾಯ್ಸ್. ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ. ನಾನಿವಾಗ ಬಜಾರಿಗೆ ಹೋಗಿದ್ದೆ. ಅರಾಫತ್ ಇವತ್ತು ಬರ್ತಡೇ ಇತ್ತು, ಅವನಿಗೆ ವಿಶ್ ಮಾಡೋಕ್ಕೆ ಹೋಗಿದ್ದೆ. ಇವಾಗ ಮನೆ ಕಡೆಗೆ ಹೋಗ್ತಾ ಇದ್ದೀನಿ. ನೆನ್ನೆ ಬ್ಲಾಗ್ ಅಪ್ಲೋಡ್ ಮಾಡಿಲ್ಲ. ನೆನ್ನೆದು ಸೇರಿ ಇವತ್ತು ಬೆಳಗ್ಗೆ ಎಲ್ಲ ಇವತ್ತು ಸಂಜೆ ಮಾಡಿದ್ದೆ ಗೈಸ್. ನಾನು ನಮ್ಮ ತಮ್ಮವ್ರ ಮನೆಗೆ ಬಂದಿದ್ದೆ. ನಮ್ಮ ತಮ್ಮ ಇನ್ನೂ ಎದ್ದಿಲ್ಲ, ಎದ್ದೊಳ್ಸೋಣ ಬರೀ. ನಗ್ತವನೆ. ಫ್ಯಾನ್ ನೋಡ್ಕರ್ ನೋಡಿ, ಇವನೇ. ಎದ್ದಳ, ಟೈಮ್ ಆಯ್ತು. ನಮ್ಮಮ್ಮ ದೋಸೆ ಮಾಡ್ತಾ ಇದ್ದಾರೆ. ಯಾರು ಫ್ರೆಂಡ್ ಜೊತೆ ಮಾತಾಡ್ಕೊಂಡು ದೋಸೆ ಮಾಡ್ತಾರೆ. ಯಾರಮ್ಮ? ಯಾರು? ಹಲೋ ಹಲೋ, ಯಾರು ಮಾತಾಡ್ತಾ ಇರೋದು? ಯಾರು? ಏನು? ಯಾರು ಮಾತಾಡ್ತಾ ಇರೋದು? ನಮ್ಮಮ್ಮನ? ಯೂಟ್ಯೂಬ್ ಆಯತ್ ರಾವತ್ ಗೆಲ್ ವಾಯ್ಸ್ ಆಜ್. ದೋಸೆ ಹಿಂಗ್ ಮಾಡೋದು ನೋಡಿ, ಮಾಡಕ್ಕೆ ಬರಲ್ಲ. ನಾನಾಗಿದ್ರೆ ಎಷ್ಟು ಚೆನ್ನಾಗಿ ಮಾಡ್ತೀನಿ, ಕುರುಮಾಗಿ ನೋಡ್ರಿ. ಸೊ ಇವಾಗ ತಿಂಡಿ ತಿಂದಾಯ್ತು. ನಮ್ಮಮ್ಮಂಗೆ ನಾನು ದೋಸೆ ಮಾಡಿಕೊಟ್ಟೆ. ಇವಾಗ ನನಗೆ, ಅಪ್ಪುಗೆ ಮತ್ತು ಪ್ರತೀಕಂಗೆ ವಿಡಿಯೋ ಮಾಡೋಕ್ಕಿದೆ. ಬೈಕಿಂದು ಹೋಗ್ಬೇಕಿಲ್ಲ, ಎಷ್ಟು ಗಂಟೆ ಅಂತ ಗೊತ್ತಿಲ್ಲ, ಮಳೆ ಬೇರೆ ಬರ್ತಾ ಇದೆ ಗೈಸ್. ಸೊ ಇವಾಗ ನಾನು ಮತ್ತೆ ಪ್ರತೀಕ್ ನಮ್ಮ ಅತ್ತಿಗೆ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಮತ್ತೆ ಪ್ರತೀಕು ಮತ್ತೆ ಇವಾಗ ಅಲ್ಲಿ ಗಾಡಿಗೆ ಸ್ಕೂಟಿ. ಸೊ ಗಾಡಿ ಓಡಿಸ್ಕೊಂಡು ರಾಜಿಕಿಗೆ ಹಚ್ಕೊಂಡು ನಾವು ಕೇಕ್ ತರಕ್ಕೆ ಹೋಗ್ತಾ ಇದೀವಿ. ಅಪ್ಪು ಬರ್ತಡೇ ಕೇಕ್. ಗಾಡಿ ಪಂಚರ್ ಆಗಿಬಿಟ್ಟಿದೆ. ಗಾಡಿ ಹೋಗಿದೆ ಅನ್ಕೊಂಡಿದ್ವಿ, ಗಾಡಿ ಬೇರೆ ಪಂಚರ್ ಆಗಿಬಿಟ್ಟಿದೆ. ಪಂಚರ್ ಹಾಕ್ಸಕ್ ಬಂದಿದ್ವಿ. ಇವಾಗ ಕೆಲವು ನಿಮಿಷಗಳಲ್ಲಿ ತೀರ್ಮಾನ ತಗೊಳ್ತಾರೆ. ಇನ್ನೊಂದ್ಸತಿ ಹೇಳ್ರಿ. ಅಲ್ಲ ಹಂಗೆ ಹೇಳ್ತಿದ್ಯಾ? ನಾನೇನೋ ಟ್ರೈನಲ್ಲಿ ಕೆಲವೇ ನಿಮಿಷದಲ್ಲಿ ಆಗಮಿಸಿದ್ದು. ಅಣ್ಣ ಗಾಡಿಗೆ ಇದು ಏನೋ ಸ್ಪ್ರೇ ಹೊಡೆದು ನೋಡ್ತಾ ಇದ್ದಾರೆ, ಪಂಚರ್ ಆಗಿದೆ ಏನು ಅಂತೇಳಿ. ಪಂಚರ್ ಆಗಿಲ್ಲ ಅಂದರೆ ಸಾಕು, ಕಾಸು ಉಳಿಯುತ್ತೆ. ಪಂಚರ್ ಆಗಿದೆಯಾ? ಆಗಿದೆಯಾ? ಸರಿ ಹಾಕ್ರಿ, ಏನೂ ಮಾಡೋಕ್ಕಾಗಲ್ಲ. ಇವಾಗ ನಮ್ಮ ಅಪ್ಪಂಗೆ ಈ ವ್ಲಾಗ್ ತೋರಿಸ್ಬಿಟ್ಟು ಕಾಸು ಇಸ್ಕೋತೀನಿ. ನಾನು ತುಂಬ ಇಂಟೆಲಿಜೆಂಟ್. ಸೊ ರಾಜಿಕ್ ಈಸ್ ಹಿಯರ್. ಅಪ್ಪು ಬಾಯಿ ಹಿಂದೆ ಬರ್ತಾ ಇದ್ದಾರೆ. ನಿಮ್ಮ ಅಪ್ಪು ಬಾಯಿ ನೋಡಿ, ಅವನೆಲ್ಲ ಹೇಳ್ಕೊತಾನೆ ಬೋಟಿಂಗ್ ಹತ್ರ. ನಾವು ಇವಾಗ ಕಾರ್ಗಲ್ಗೆ ಹೋಗ್ತೀವಿ. ನಮ್ಮ ಪಾವ ಪ್ರತೀಕ್ ಪಾವ ಕೇಕ್ ತೊಗೊಳಕ್ಕೆ ಬಂದಿದ್ವಿ ಇಲ್ಲಿ. ಯಾವುದು? ಗೈಸ್, ಸೊ ಇವಾಗ ಗಾಡಿಗೆ ಹೂವು ಎಲ್ಲ ಹಾಕಿ ನೋಡಿ, ಇಲ್ಲಿ ಪೂಜೆ ಮಾಡಿ ಲೆಫ್ಟ್ ಸೈಡ್ ಗಾಡಿ ಇದು ವಿಡಿಯೋ ಮಾಡ್ತಾ ಇದ್ದೀವಿ. ಈ ವಿಡಿಯೋನ ಹಾಕ್ತೀನಿ ನಾನು ಯೂಟ್ಯೂಬಲ್ಲಿ, ಎಡಿಟ್ ಮಾಡ್ತಾನೆ ನಮ್ಮ ಹುಡುಗ. ನಾವು ಇಷ್ಟು ಜನ ಇದ್ದೀವಿ. ಇವ್ನು ಪ್ರತೀಕ, ಇವನ್ ಅಪ್ಪು, ಇವನ್ ಸೋನು, ಇವನ್ ಲುತ್ತು, ಅವನ್ ರಾಜಿ. ನೋಡಿ ಚೆನ್ನಾಗಿದೆಯಲ್ಲ. ಇಲ್ಲಿ ಬಿಟ್ಟಿ ಊಟ ಸಿಗುತ್ತೆ ಅಂತ ಬಂದಿದ್ದೀವಿ ಎಲ್ಲರೂ. ಇವನೇ ನೋಡಿ, ಅಲ್ಲಿ ನೋಡ್ರಿ. ನಿನ್ನ ಹೆಸರೇನು ಹೇಳ್ರಿ? ಮಂಗಳೂರು ಬಾಯ್. ಹಾಯ್ ಗಾಯ್ಸ್. ಈ ಸತಿ ನಿಮ್ಮ ತಮ್ಮ ಮತ್ತೆ ಸ್ವಂತ ತಮ್ಮ. ತಮ್ಮ ಸ್ವಂತ ತಮ್ಮ ಅಲ್ಲ. ಸೊ ಇವಾಗ ನನ್ನ ಫೋನು ನಮ್ಮ ತಂಗಿ ಹತ್ರ ಇದೆ, ಅದಕ್ಕೆ ನಮ್ಮ ಫ್ರೆಂಡ್ ಫೋನಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಇವಾಗ ಬಂದ್ಬಿಟ್ಟು ನಿಪ್ಳಿ ಫಾಲ್ಸ್ ಹತ್ರ ಬಂದಿದ್ವಿ ನೋಡಿ. ಇಲ್ಲಿ ನಿಪ್ಳಿ ಫಾಲ್ಸ್ ಹತ್ರ ಬಂದಿದ್ವಿ. ಸೊ ಎಲ್ಲ ಫ್ರೆಂಡ್ಸು, ಇವರಿಬ್ರು ಶಿಕಾರಿಪುರದಿಂದ ಬಂದಿದ್ದಾರೆ ನನ್ನ ಫ್ರೆಂಡ್ಸು, ಸುಜನ್ ಮತ್ತೆ ವಿಜೇತ್ ಅಂತೇಳಿ. ಗಾಯ್ಸ್ ಇವಾಗ ನಾವು ನಿಪ್ಳಿ ಫಾಲ್ಸಿಗೆ ಬಂದಿದ್ವಿ ನೋಡಿ, ಎಲ್ಲರೂ ಬಂದಿದ್ದೀವಿ. ನಾನು ಇಲ್ಲಿ ನೋಡಿ, ಇದು ಒನ್ ಆಫ್ ದ ಮೋಸ್ಟ್ ಫೇಮಸ್, ವರ್ಲ್ಡ್ ಫೇಮಸ್ ಫಾಲ್ಸ್ ಇದು ಅಲ್ಲ?
ಗಂಟ್ಲೆಲ್ಲ ಹೋಗ್ಬಿಟ್ಟಿದೆ. ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ, ನಾನು ಅಪ್ಪು. ಅಲ್ಲಿ ಟ್ರಿಪ್ಸು ರಾಜಿಕು, ಲುತ್ಫಾನು ಮತ್ತೆ ಇನ್ನೊಬ್ಬ ಯಾರು ಪ್ರಶಾಂತ, ಡ್ಯೂಕಲ್ಲಿ ಧ್ಯಾನು ಮತ್ತು ಪ್ರತೀಕ. ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ಅಲ್ಲಿ ಫಾಲ್ಸಲ್ಲಿ ನೀರಲ್ಲೆಲ್ಲ ಆಟ ಆಡ್ತು. ಫಾಲ್ಸ್ ಅಂತ ನಿಪ್ಲಿ ಫಾಲ್ಸ್ ತಗೊಂಡೆ ನೀರಲ್ಲಿ. ನಿಪ್ಲಿ ಫಾಲ್ಸಲ್ಲಿ ಆಟ ಆಡ್ಬಿಟ್ಟು ಹೋಗ್ತಾ ಇದ್ದೀವಿ. ಗೈಸ್, ಸೊ ಕೇಕ್ ತೊಗೊಳಕ್ ಬಂದಿದ್ವಿ. ಕರೆಂಟ್ ಇಲ್ಲ ಅಂತ ಕಣ. ಕೇಕ್ ಮಾಡಿಸ್ತಿದ್ವಿ. ಏನಾಯ್ತಣ್ಣ? ಕರೆಂಟ್ ಇಲ್ಲ ಅಲ್ಲ, ಕೇಕ್ ಇಲ್ವಾ? ಬೆಳಗ್ಗೆ 9 ಗಂಟೆ ನಿಜ ಹೇಳ್ರಿ ಅಣ್ಣ, ಸುಳ್ಳು ಹೇಳ್ಬಿಡ್ರಿ. ಹಿಂಗ್ ಮಾಡಿದ್ರೆ ಹೆಂಗಣ್ಣ ನೀವು? ನಾನೇನ್ ಮಾಡ್ಲಿ ನೋಡ್ರಿ, ಯೂಟ್ಯೂಬಲ್ಲೆಲ್ಲ ಬರ್ತೀರಾ ನೀವು. ಇವಾಗ ಹಿಂಗ್ ಮೋಸ ಮಾಡಿದ್ರೆ ಕೇಕ್ ಇಲ್ದಂಗೆ ಏನೋ ಮಾಡೋದು? ಬೇರೆ ಕಡೆ ಕೇಳೋಣ. ಬೇರೆ ಕಡೆ ಎಲ್ಲಿ ಪೇಸ್ಟ್ರಿ ಮಾಡ್ತಾರೆ? ರೆಡಿ ಪೇಸ್ಟ್ರಿ ಎಲ್ಲೂ ಇರಲ್ಲ. ಕೇಳಿ ನೋಡೋಣ. ಇಲ್ಲಾಂದ್ರೆ ಒಂದ್ ಕೆಲಸ ಮಾಡೋಣ, ಹನಿ ಕೇಕ್ನ ಹಿಡ್ಕೊಂಡು ಹಿಂಗ್ ಜೋಡ್ಸೋಣ. ಒಂದು ಹನಿ ಕೇಕು, ಒಂದು ಯೆಲ್ಲೋ ಕೇಕು, ಒಂದು ಚಾಕ್ಲೇಟ್ ಕೇಕು, ಅದ್ರ ಮೇಲೆ ಖಾರ ಹಾಕೋಣ. ಏನ್ ಮಾಡೋದು? ನಾನು ಸುಮ್ಮನೆ ಅವ್ನಿಗೆ ಸೈಕ್ ಮಾಡ್ಬಿಡೋಣ. ಇದೊಂದು ಕೇಕ್ ತಗೊಂಡೋಗೋಣ. ಸಣ್ಣ ಕೇಕ್ ತಗೊಂಡೋಗೋಣ. ಆಯ್ತು, ಗೊತ್ತು. ಇವಾಗೇ ಬೇಕು. ಹಿಂಗ್ ಮಾಡಿದ್ರೆ ನಿಮಗೆ ಒಂದು ಮೋಸ ಮಾಡ್ಬಿಡ್ರಿ ನೀವು. ಬಿಡ್ರಿ, ನಾವು ಆ ಅಂಗಡಿಗೆ ಹೋಗಿಲ್ಲ, ನಿಮ್ಮ ಅಂಗಡಿಗೆ ಬಂದ್ವಿ. ಅದು ಮೋಸ ಆಗ್ಬಿಡುತ್ತೆ. मस्त जोक मारा रे या हंस रे हलकट हंस ಫುಲ್ ಸ್ಯಾಡ್. ನೀವೇ ಕೊಡ್ರಿ, ತಿಂತೀವಿ. ಅದೇ समझ रहे हो आप समझ रहे हो ना? ಏನದು? ಕ್ರೀಮ್, ಪೈನಾಪಲ್ ಕ್ರೀಮ್. ಏನ್ ಮಾಡೋದು ಅಪ್ಪು ಇವಾಗ? ಸೊ ಅಪ್ಪು ಅಂತೆ ಬಾಬಾ ಅಲ್ಲೊಂದ್ಸರಿ ಕೇಳ್ಬಿಡಿ. ಎಲ್ಲಿ ರೆಡಿ ಇದೆ ಬೇಕಲ್ಲ ಈಗ. ಕೆಲಸ ಮಾಡೋಣ. ರೆಡಿ ಬೇಕು. 1 kg ನಾರ್ಮಲ್ ಇದೆ ನೋಡ್ಬೇಕು. ಯಾವ ಫ್ಲೇವರ್ ಅದು? ನಾರ್ಮಲ್ ಬೇಡ, ಜೋಸು ಪೇಸ್ಟ್ರಿ ಇರಲಿ. ಮಾಮ ಜಾಸ್ತಿ ತಿನ್ಬೋದು ನಾವು. ಚೆನ್ನಾಗಿರಲ್ಲ ಅದು. ಕರೆಂಟ್ ಇಲ್ಲ ಬೆಳಗ್ಗೆಯಿಂದ. ಇಲ್ಲ, ಸಾಗರ ಹೋಗ್ಬೇಕಷ್ಟೇ. ಸಾಗರ ಹೋಗೋಣ ಬಾ. ಏನ್ ಸಾಗರ ಹೋಗೋಣ ಅಂದಿದೆ ಬಾ ಅಂತೆ. ಅಲ್ಲ, ಅಲ್ಲಿ ಹೋಗಕ್ಕಿಂತ ಇಲ್ಲಿ ಕರೆಂಟ್ ಬಂದ್ರೆ ಇಲ್ಲ ರೆಡಿ ಆಗ್ಬಿಡುತ್ತಲ್ಲ. ಎಷ್ಟೊತ್ತಿಗೆ ಬರುತ್ತೆ? ಫೋನ್ ಹಾಕ. ಇವಾಗ ಗಂಟೆಲಿ ಬರುತ್ತೆ ಅಂತ ಬಂದಿಲ್ಲ ಇನ್ನು. ಯಾರಿಗೆ ಫೋನ್ ಮಾಡ್ರಣ್ಣ ಕೇಳ್ರಿ ಸ್ವಲ್ಪ. ಇಲ್ಲ, ಈಗ ಜಾಸ್ತಿ ಬರ್ತಡೇ ಇದೆ, ಕೇಕ್ ಕಟ್ ಮಾಡ್ಬೇಕಂತೆ. ಬೇಗ ಕರೆಂಟ್ ಹಾಕಕ್ಕೆ ಹೇಳ್ರಿ. ಒಂದು 5 ನಿಮಿಷ ಪಾಪ ಬೆಳಗ್ಗೆಯಿಂದ ಅವತ್ತು ಮಾಡ್ತಾನೆ ಇಲ್ಲ. ओ भाई मारो मुझे, मारो मुझे, मारो नहीं, ये मजाक हो रहा है. एक सेकंड यार, मजाक हो रहा है. ಯಾರು ಇವಾಗ ಪಾರ್ಟಿ ಮಿಸ್ ಆಗ್ಬಿಡುತ್ತೆ ಕೇಕ್ ಇಲ್ಲ ಅಂದ್ರೆ. ಪಾರ್ಟಿ ಮಾಡ್ಕೊಂಡು ಆಮೇಲೆ ಕೇಕ್ ಕಟ್ ಮಾಡೋದು. ತಗೋ ನಿನ್ ಗಾಯ್ಸಿಗೆ ಹೇಳಿ, ಈಗ ಬೇರೆ ಕಡೆ ಹೋಗೋದು. ಗೈಸ್, ಸೊ ಕೇಕ್ ಇಲ್ಲ ಅಂತೆ. ಸರಿ, ಕೇಕು ನೋಡೋಣ ಬರ್ರಿ. ಮ್ಯಾಮ್ ಬೇಡ, ಅಲ್ಲಿ ಬೇರೆ ಕಡೆ ಪೇಸ್ಟ್ರಿ ಸಿಗಲ್ಲ, ಇಲ್ಲೇ ತಗೋಬಿಡೋಣ. ನಾನು ನಾರ್ಮಲ್ ಕೇಕ್ ಮಾರಿಬಿಡ್ರಿ, ನಾವು ಬರ್ತೀವಿ. ಪಟ್ಟಂತ ಮಾಡ್ಕೊಡ್ತೀನಿ. ಓ, ಪಟ್ಟಂತ ಮಾಡ್ತೀರಾ? ಪೈನಾಪಲ್ ಮಾಡ್ರಿ ನಾರ್ಮಲ್. ಲೈ ನಾರ್ಮಲ್ ಬೇಡ ಜೋಸು. ಇರಿ ಒಂದು ನಿಮಿಷ, ಅಲ್ಲಿ ಹೋಗಿ ಕೇಳ್ಕೊ ಬರ್ತೀವಿ. ಎಲ್ಲ ಕಡೆ ಒಂದು ರೌಂಡ್ ಆದ್ರೂ ಬೇಡ, ನಾವು ಪೇಸ್ಟ್ರಿ ಇಲ್ಲ ಅಂದ್ರೆ ನಾರ್ಮಲೇ ತೊಗೊಂಡೋಗ್ತೀವಿ. ಬರ, ಎಲ್ಲ ಕಡೆ ಒಂದು ರೌಂಡ್ ಹತ್ರ. ಗೈಸ್, ಬೇರೆ ಬೇಕ್ರಿಗೆ ಹೋಗ್ತಾ ಇದೀವಿ ಇವಾಗ ಕೇಕ್ ತಗೊಳಕ್ಕೆ. ನೋಡಿ ಸೈಕೋ, ಬೇರೆ ಬೇಕರಿಗೆ ಹೋಗ್ತಾ ಇದೀವಿ ಕೇಕ್ ತಗೊಳಕ್ಕೆ. ಅಲ್ಲೇ ಒಂದು ಹತ್ರದಲ್ಲಿ ಇತ್ತಲ್ಲ, ಲೋಟಕ್ಕಿತ್ತಾನೆ. ನೀನು ಉಲ್ಟಾ ಇಟ್ಕೊಂಡೆ ಕಣ ಮೊಬೈಲ್. ಲೆಫ್ಟ್ ಕೈಯಲ್ಲಿ ಕೊಟ್ಟಿದ್ದೆ ಇವನು ಒಳ್ಳೆ ಸೈಕ್. ಇವನು ಲೆಫ್ಟ್ ಕೈಯಲ್ಲಿ ಕೊಟ್ಟಿದ್ದಾನೆ, ರೈಟ್ ಕೈಯಲ್ಲಿ ಕೊಡ್ಬೇಕು ಮೊಬೈಲ್ ಯಾವತ್ತು. ಇಲ್ಲಿ ಸಿಕ್ಕಿದ್ರೆ ಪೇಸ್ಟ್ರಿ ಅಪ್ಪುಗೆ ಚೆನ್ನಾಗಿರುತ್ತೆ, ಇಲ್ಲಾಂದ್ರೆ ಚೆನ್ನಾಗಿಲ್ಲ. ಗೈಸ್, ಸೊ ಇವಾಗ ಇನ್ನೊಂದು ಬೇಕ್ರಿ ಹತ್ರ ಬಂದಿದ್ದೀವಿ. ಇಲ್ಲಿ ಪೇಸ್ಟ್ರಿ ಸಿಕ್ಕಿಲ್ಲ ಅಂದರೆ ಡ್ಯಾನ್ಸ್ ಮಾಡಬೇಕು. ಅಣ್ಣ, ರೆಡಿ ಪೇಸ್ಟ್ರಿ ಕೇಕ್ ಸಿಗುತ್ತಾ? ಇಲ್ಲ, 3 ಆಗ್ತಿತ್ತು. ಇಲ್ಲ ಅಂತಲೇ ಗೈಸ್, ಇಲ್ಲೂ ಇಲ್ಲ. ಅಪ್ಪು, ನಿನ್ನ ಹಣೆ ಬರ ಸರಿ ಇಲ್ಲ, ಸರಿನಾ? ನಾರ್ಮಲ್ ಕೇಕೆ ತಿನ್ಸೋದು ಇವತ್ತು ನಿನಗೆ, ಬೇಜಾರಾಗಬೇಡ. ಓಕೆ, ನಮಗೆ ದುಡ್ಡು ಉಳಿಯುತ್ತೆ, ನಾವೇನಾದ್ರು ತಿನ್ಕೊಂಡು ಹೋಗೋಣ ಹೋಗ್ಬೇಕಾದ್ರೆ. ಸರಿ, ದುಡ್ಡು ಉಳಿಯುತ್ತೆ ನಮಗೆ ಕೇಕಿಂದು, ತಿನ್ಕೊಂಡು ಹೋಗೋಣ ಏನಾದರೂ. ಗೈಸ್, ಸೊ ಇಲ್ಲಿ ಬಂದ್ವಿ. ಕರೆಂಟ್ ಬೇರೆ ಇಲ್ಲ ನಮ್ಮೂರಲ್ಲಿ. ಅಂಕಲ್, ನಾರ್ಮಲ್ ಕೇಕೆ ಕೊಡಿ. ಅಂಕಲ್, ನಾರ್ಮಲ್ ಕೇಕ್ ಎಷ್ಟು? 300 ರೂಪಾಯಿ. ಅದು ಹೆಂಗೆ ಮೋಸ ಆಗೋದು? ಕೆಜಿ 300 ರೂಪಾಯಿ. ಅರ್ಧ ಕೆಜಿಗೆಲ್ಲ ಕೆಜಿ. ಯಾವ ಫ್ಲೇವರು? ಅದು ಬೇಡ, ಬೇರೆದು. ಅದೊಂಚೂರು ಟೇಸ್ಟ್ ಮಾಡಕ್ಕೆ ಕೊಡ್ತೀರಾ? ಅದೊಂಚೂರು ಕಟ್ ಮಾಡಿಕೊಡಿ, ಟೇಸ್ಟ್ ಮಾಡ್ತೀವಿ, ಚೆನ್ನಾಗಿದ್ರೆ ತಾನೆ. ಸರಿ, ಆ ವೆನಿಲಾನೇ ತೊಗೊಳೋದೇನೋ? ವೆನಿಲಾ ಚೆನ್ನಾಗಿರುತ್ತೆ.
ಆಪ್ಷನ್ ಇಲ್ಲ ಈಗ. ತಗೋ ಯಾವ್ದಾರ ತಗೋ. ಮ್ಯಾಮ್ ಸುಮ್ಮನೆ ಅದ್ರ ಬದಲಿ ದುಡ್ಡು ಉಳಿತಿದೆ ಕೇಕ್ ಕಟ್ ಮಾಡ್ಸೋಣ. ಇದು ಸರಿ, ಅದ್ರ ಮೇಲೆ ಹ್ಯಾಪಿ ಬರ್ತ್ಡೇ ಅಲ್ಲ, ಹೆಸ್ರೇನ್ ಬರ್ಸಕ್ಕೋ, ಹೆಸ್ರೇನ್ ಬರ್ಸ್ಬೇಕು? ಹ್ಯಾಪಿ ಬರ್ತ್ಡೇ ದಡಿಯಾ. ದಡಿಯಾ ಬೇಡ, ಸರಿಯಾಗಲ್ಲ. ಮೋಟು ಬೇಡ. ಮೋಟೋನೇ ಇರ್ಲಿ ಕೊಡ. ಹ್ಯಾಪಿ ಬರ್ತ್ಡೇ ವೈಟಿ. ಸರಿ ವೈಟ್ ಅನಿಸರಿ. ಅಣ್ಣ ವೈಟಿ ಅಂತ ಹೇಳಿ ಬರೀರಿ, ಬ್ಲ್ಯಾಕ್ ಕಲರ್ ಇಂಕಲ್ ಬರೀರಿ. ಒಂಚೂರು ಕ್ರೀಮ್ ಕೊಡ್ರಿ ಮುಖಕ್ಕೆ ಹಚ್ಚ. ಕೇಕ್ ತಿಂದ್ರೆ ಕೇಕ್ ಹಾಳಾಗುತ್ತೆ. ಸುಮ್ಮನೆ ಕೇಕಿನ ಕ್ರೀಮ್ ಹಚ್ಚಿದ್ರೆ ಇದು ಕೇಕ್ ತಿನ್ನಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ಕ್ರೀಮ್, ಒಂದು ಕವರಲ್ಲಿ ಕ್ರೀಮ್ ಹಾಕೊಡ್ರಿ. ಕ್ರೀಮ್ ಹಾಕ್ಲಿ, ಒಂಚೂರು ಕ್ರೀಮ್ ಸಾಕ್ರಿ. ಸುಮ್ಮನೆ ಇವಾಗ ಮುಖಕ್ಕೆ ಹಚ್ಚಕ್ಕೆ ಕೇಕಿಂದ ಹಚ್ಚಿದ್ರೆ ಕೇಕ್ ತಿನ್ನಕ್ಕಾಗಲ್ಲ, ಖಾಲಿ ಆಗ್ಬಿಡ್ತೈತಿ. ತಿನ್ನಕ್ಕಾಗಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಕ್ರೀಮ್ ಕೊಡ್ರಿ. ಹಾಲಿದೆ ತಗೊಳ್ಳೋ. ಹಾಲು ಅಜ್ಜಿದಂತೆ. ಏನು ಕೊಡ್ತೀರಾ? 100 ಗ್ರಾಮ್ ಕೊಡ್ತೀನಿ, 50 ರೂಪಾಯಿ ಆಗುತ್ತೆ. ನಾವು ಹೇಳಿದ ಕೆಲಸ ಮಾಡಿಲ್ಲ. ನೀವು ಬೆಳಗ್ಗೆ ಕೇಕ್ ಮಾಡಕ್ಕೆ ಹೇಳಿದ್ರು, ಪೇಸ್ಟ್ರಿ ಮಾಡಿಲ್ಲ. ಗೈಸ್, ಇದು ನಮ್ದು ಕಾರ್ಗಳಲ್ಲಿ ನಿಮ್ಮ ಫ್ರೆಂಡ್ದು ಬೇಕ್ರಿ. ಇದು ಏನಾದರೂ ಬೇಕಿದ್ರೆ ಇದೇ ಬೇಕ್ರಿಗೆ ಬರಬೇಕು, ಆ ಬೇಕ್ರಿಗೆ ಹೋಗ್ಬಾರ್ದು, ಅಯ್ಯಂಗಾರ್ ಬೇಕ್ರಿಗೆ. ಗೈಸ್, ಇವಾಗ ಮಾಯನಗುಡಿ ಬಂದಿದ್ದೀವಿ. ಕೇಕು ಅಪ್ಪು ಕೇಕ್ ಕಟ್ ಮಾಡ್ಸೋಕ್ಕೆ. ಕೇಕ್ ಕಟ್ ಮಾಡ್ಸೋದು ತೋರಿಸ್ತೀನಿ. ಇವತ್ತು ನನಗೆ ಮೂಡ್ ಸರಿ ಇಲ್ಲ ಇವಾಗ, ಅದಕ್ಕೆ ಏನೂ ಮಾತಾಡಲ್ಲ. ಈಸ್ ದ ಬರ್ತ್ಡೇ ಗಾಯ್. ವಿ ಆರ್ ಕಟಿಂಗ್ ದ ಕೇಕ್. ಅಪ್ಪು ಡೇಂಜರಸ್ ಕ್ವೀನ್. ಯಾರೆಲ್ಲ ಗೊತ್ತಿಲ್ಲದಿರೋಲ್ಲ ವಿಶ್ ಮಾಡ್ತಾರೆ. ಚೆನ್ನಾಗೈತೆ. ಅದ್ರ ಮೇಲೆ ಹೊಡಿಬೇಡ ಮತ್ತೆ. ತಡಿ ಹೊಡ್ಸ್ಲಿ. ತಡಿ ಸೊ ಇವಾಗ ಊಟ ಮಾಡಿ ಮನೆಗೆ ಹೋಗೋದು. ಸೊ ಇವತ್ತಿನ ಬ್ಲಾಗ್ನ ಇಲ್ಲೇ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಮತ್ತೆ ಸಿಗೋಣ. ಬಾಯ್ ಬಾಯ್.